ಸೊ ಈಗ ಇಷ್ಟು ರಾಶಿ ರಾಶಿ ಸಿನಿಮಾಗಳು ಬರುವಾಗ ನಿಮಗೆ ಒಂಥರ ಚಾಲೆಂಜೇ ಇದು. ನಮ್ಮ ಸಿನಿಮಾನ ನಿಲ್ಲಿಸ್ಬೇಕು ಥಿಯೇಟ್ರ್ನಲ್ಲಿ ಅನ್ನೋದು ತುಂಬ ಬಿಗ್ ಚಾಲೆಂಜು. ಸೊ ಇದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಈ ಕಾಂಪಿಟೇಷನ್ಗೆ ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಪ್ರಯತ್ನ ನಾವು ಮಾಡ್ತೀವಿ, ಪ್ರತಿಫಲ ಏನಿದ್ರು ಭಗವಂತಂದು ಜನಕ್ಕೆ ಬಿಟ್ಬಿಡ್ತೀವಿ ಅಷ್ಟೇ. ಏನು ಮಾಡೋಕ್ಕಲ್ಲ, ಯಾಕಂದರೆ ಯಾರಿಗೂ ಕೆಟ್ಟದಾಗಬೇಕು ಅಂತ ಬಯಸ್ಬಾರ್ದು. ಅವರು ಕಷ್ಟಪಟ್ಟಿರ್ತಾರೆ. ಈಗ ಎಷ್ಟೋ ಸಿನಿಮಾ ಅವ್ರದ್ದು ಎಷ್ಟೋ ಟೆಕ್ನಿಷಿಯನ್ಸ್ ಕಷ್ಟಪಟ್ಟು ಏನೇನಿದ್ರು, ಸೊ ಅವ್ರಿಗೂ ಒಳ್ಳೇದಾಗಲಿ. ಬಟ್ ಏನು ಮಾಡೋಕ್ಕಲ್ಲ. ಈಗ ನಮ್ಮೊಬ್ಬರೇ ಒಳ್ಳೇದಾಗಬೇಕು ಅಂದರೆ ಪಾಪ ಅವ್ರದ್ದು ಏನೇನಿರುತ್ತೋ ಎತ್ತಿರುತ್ತೋ ಗೊತ್ತಿಲ್ಲ. ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಿ ಅಂತ ಕೇಳೋದು ಅಷ್ಟೇ. ಹೌದು, ಎಲ್ಲ ನಮ್ದೊಂದು ಚಿಕ್ಕ ಕುಟುಂಬ, ಬಟ್ ಓನ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕು. ಹೌದು, ನಮ್ಮ ಕನ್ನಡ ಚಿತ್ರರಂಗ ಒಂದು ಪುಟ್ಟ ಕುಟುಂಬ, ಅದು ಯಾವಾಗಲೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ನಿನ್ನೆ ನೀವು ಅಪಾರ್ಟ್ ಫ್ರಮ್ ದಿಸ್, ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಆಗಬೇಕಿತ್ತು ದೊಡ್ಡದಾಗಿ, ಅದೆಲ್ಲ ಒಂದಷ್ಟು ಇದಾಯಿತು. ನೋವಿನ ನಡುವೆನೂ ನೀವು ಹೋಗಿ ವಿಶ್ ಮಾಡಿ ಬಂದ್ರಿ. ಸರ್ ಹೆಂಗಿದ್ದಾರೆ? ಆರಾಮಾಗಿದೆ. ಏನಂದ್ರು ಸರ್? ಸಿನಿಮಾ ಬಗ್ಗೆ ಏನಾದರೂ ಹೇಳಿದ್ರಾ? ಇಲ್ಲ, ಅದೇ ಅವರು ನಿನ್ಸ್ಬೇಡ, ನೀನು ಮಾಡು, ನೀನು ಮಾಡು, ಅದು ಗೊತ್ತಲ್ಲ ಯಾವಲ್ಲಿ ಇದ್ದಿದ್ದೆ ಅವರ ಅಣ್ಣನ ಪಾಪ. ಯಾವುದೇ ಕಾರಣ ಪ್ರೊಡ್ಯೂಸರ್ ಇದು ಮಾಡು, ನೀನು ಮಾಡು, ನೀನು ಏನು ಇದೆಲ್ಲ ಸರಿ ಹೋಗಿ ನೀನು ಮಾಡಿ ನಿಲ್ಲಿಸ್ಬೇಡ. ಇಲ್ಲ ನಾನು ಮಾಡ್ತಾಯಿದ್ದೀನಿ, 27th ರಿಲೀಸ್ ಮಾಡ್ತೀನಿ, ಮಾಡು, ಒಳ್ಳೇದಾಗಲಿ ಮಾಡು. ಬರ್ಡೇ ಐತಲ್ಲ, ವಿಶ್ ಮಾಡಿ. ನಮಗೂ ಬೇಜಾರು ಪಾಪ ಹಂಗೆ ನೋಡೋಕ್ಕೆ. ಹೌದು, ಇದು ಒಂಥರ ಏನು ಮಾತಿಗೆ ಅಥವಾ ವರ್ಡ್ಸಿಗೆ ಸಿಗೋವಂಥ ಸಿಚುವೇಶನ್ ಅಲ್ಲ. ನಿಜ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿನ್ನೆ ಶೈಲಮ್ಮ ಬಂದಿದ್ರು ಜೊತೆಗೆ, ಆ್ಯಂಡ್ ವಿಜಯಕ್ಕ ಇದ್ರು, ಎಲ್ಲರೂ ಒಟ್ಟಿಗೆ ಹೋಗಿದ್ರಿ. ದಿನಕರ್ ಸರ್ ಇದ್ರು, ಅವರೆಲ್ಲ ಹೆಂಗಿದ್ರು? ಮೇಡಮ್ ನಾರ್ಮಲ್ ಆಗಿ ಇದ್ರು, ಬಟ್ ಶೈಲಜಾ ಮ್ಯಾಮ್ ಅವರು ಅಷ್ಟೇ. ಅವ್ರಿಗೆ ಅಣ್ಣನ ಅವ್ರಿಗೆ ಬೇರೆನೇ ಒಂಥರ ಪ್ರೀತಿ ಪಾಪ ಶೈಲಜಾ ಮ್ಯಾಮ್ಗೆ. ಅವರು ಡಿ ಬೀಟ್ಸ್ನ ಜೊತೆಗೆ ತಗೊಂಡಿದ್ದಿದೆಯಲ್ಲ ಆ ಟೈಮಿಂದನೂ ನಾವು ಕಾಲ ಅದೇ ಮಾತಾಡ್ತಾ ಇರ್ತೀವಿ. ಶೈಲಜಾ ಮ್ಯಾಮ್ ಬಂದಾಗೆಲ್ಲ ಅಂದ್ರೆ ಒಂದು 2 to 3 ಟೈಮ್ಸ್ ಏನೋ ಬಂದಿರ್ಬೋದು ಇಲ್ಲಿವರೆಗೂ ಮೇಡಮ್ ಅಣ್ಣನ ನೋಡೋಕ್ಕೆ. ಅವ್ರ ಅಣ್ಣನ ನೋಡಿದ ತಕ್ಷಣ ಶಿ ಬಿಕಮ್ಸ್ ಲೈಕ್ ಅ ಫ್ಯಾನ್ ಗರ್ಲ್. ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಮಾತಾಡ್ತಾರೆ. ನಾವೆಲ್ಲ ಮಾತಾಡೋಕೆ ಬಿಡಲ್ಲ, ನಮ್ಮನ್ನೂ ಬಿಡಲ್ಲ, ಅಕ್ಕನೂ ಬಿಡಲ್ಲ, ಅವರೇ ಮಾತಾಡಬೇಕು. ಸರ್ ಹಿಂಗಿದ್ರೆ ಹಂಗೆ ಬರೇ ಅವರೇ ಮಾತಾಡ್ತಾರೆ. ಆವಾಗ ಅಕ್ಕನಿಗೆ ಹೇಳ್ದೆ, ಅಕ್ಕ ನೋಡಿ ಎಷ್ಟು ಪ್ರೀತಿಸ್ತಾರೆ ಇವರು, ಇದಲ್ವಾ ನಿಜವಾದ ಇದು ಒಂದು ಪ್ರೀತಿ ಅಂದರೆ ಏನಕ್ಕೆ ಅಷ್ಟು ಅವ್ರು ಇಷ್ಟಪಡ್ತಾರೆ. ಶೈಲಜಾ ಮ್ಯಾಮ್ ಆಗಿರ್ಬೋದು, ಹರಿಕೃಷ್ಣ ಸರ್ ಆಗಿರ್ಬೋದು, ಎಲ್ಲರೂ ಪಾಪ ಖುಷಿ ಆಗೋದು ನಾನು ನೋಡಿದ್ರೆ. ಬಟ್ ಏನು ಮಾಡೋಕೆ, ನೀವು ಟೈಮ್ ಅದೊಂದು ಬ್ಯಾಡ್ ಫೇಸ್ ಅಷ್ಟೇ. ಯಾವುದು ಶಾಶ್ವತ ಅಷ್ಟೇ, ಯಾವುದು ಶಾಶ್ವತ ಅಲ್ಲ, ಮುಂದಕ್ಕೆ ಹೋಗೋದು. ಶೈಲಾ ಮೇಡಮ್ ಅಂದ ತಕ್ಷಣ ಅವ್ರಿಗೆ ತುಂಬ ದೊಡ್ಡ ಬಿಸ್ನೆಸ್ ಮೈಂಡ್ ಅವ್ರದ್ದು. ಅದು ಎಕ್ಸ್ಟ್ರೀಮ್ ಲೆವೆಲ್, ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅವ್ರು ನೋಡೋಕೆ ಹೆಂಗಿದಾರೋ ಹಂಗಿರಲ್ಲ, ಒಳಗಡೆ ಕ್ಯಾಲ್ಕುಲೇಷನ್ನೇ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ನಾನು ಅವ್ರನ್ನ ಯಾವಾಗಲೂ ರೋಲ್ ಮಾಡೆಲ್ ಥರನೇ ನೋಡೋದು. ಬಿಕಾಸ್ ಒಂದು ಹೆಣ್ಮಕ್ಳು ಹೆಂಗೆ ಅಚೀವ್ ಮಾಡ್ಬೋದು, ಹೆಂಗೆ ಎಲ್ಲಿ ಹಿಡಿಬೋದು, ಅದೆಲ್ಲ ತುಂಬ ಕೇಪಬಲ್ ಇರೋವಂಥವ್ರು. ಆ್ಯಂಡ್ ಅವರು ಇವತ್ತುವರೆಗೂ ಸರ್ದು ಪೋಸ್ಟರ್ಸು, ಸಾಂಗ್ಸ್ದು ಈ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಹಾಕ್ತಾರೆ. ನಂಗೆ ಅದು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ನಾವು ಇನ್ನೂ ಚಿಕ್ಕವರು, ನಮಗೂ ಒಂದಷ್ಟು ಜಡ್ಜ್ಮೆಂಟ್ ಎಲ್ಲ ಗೊತ್ತಾಗಲ್ಲ. ಒಂದು ಟೈಮಿಗೆ ಛೇ ಅನಿಸೋದು ಅಥವಾ ಒಂದು ಟೈಮಿಗೆ ಅನಿಸೋದು, ಈ ಥರ ಎಲ್ಲ ಇರುತ್ತೆ ಏರಿಳಿತಗಳು. ಬಟ್ ಅವ್ರ ವಯಸ್ಸಿಗೆ, ಅವ್ರ ಎಕ್ಸ್ಪೀರಿಯನ್ಸ್ಗೆ, ಅವರ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅಂದರೆ ಅವರು ನೋಡಿ ಕಲ್ತ್ಕೋಬೇಕು ಎಷ್ಟೊಂದು ವಿಷಯ. ಬಟ್ ನನಗೆ ನಿಮ್ಮ ಬಗ್ಗೆನೂ ಅಷ್ಟೇ ತುಂಬ ಪ್ರೌಡ್ ಫೀಲ್ ಆಯಿತು ಸರ್. ಒಂದು ಮೂಮೆಂಟ್ಗೆ ನೀವು ಮನೆ ಪೇಪರ್ಸ್ನ ತೊಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವ್ರಿಗೆ ಜೊತೆಯಾಗಿ ನಿಂತ್ರಿಯಲ್ಲ, ನೀವು ಓಕೆ ಒಬ್ಬ ಅಭಿಮಾನಿಯಾಗಿ, ತಮ್ಮ ಆಗಿ ಏನೋ ಅನ್ಕೋಬೋದು. ಮನೇಲಿ ಫ್ಯಾಮಿಲಿ ಹೆಂಗಿತ್ತು ನಿಮ್ಮ ಜೊತೆ? ಅವ್ರು ಏನೆಲ್ಲ ನಿಮ್ಮ ಜೊತೆ ಸಪೋರ್ಟ್ ಮಾಡಿದ್ರು? ಯಾರು ನಿಮ್ಮ ತಂದೆ ತಾಯಿ? ಇಲ್ಲ ಅವನಿಗೆ, ನಮ್ಮ ತಂದೆ ತಾಯಿಗೆ ಗೊತ್ತು ಅವ್ರಿಗೆ. ಲೈಕ್ ಅವ್ರನ್ನ ಬಿಟ್ಟರೆ ನಾನು ಜಾಸ್ತಿ ಇಷ್ಟಪಡೋದೆ ನಾನು ಫಸ್ಟು ಚಾಮುಂಡೇಶ್ವರಿ ಮೇಡಮ್, ಆಮೇಲೆ ನಮ್ಮ ತಂದೆ ತಾಯಿ, ಆಮೇಲೆ ನನ್ನ ದರ್ಶನ. ಇಷ್ಟು ಬಿಟ್ಟರೆ ನಾನು ಯಾವುದು ಇದು ಮಾಡಿ ಅವ್ರಿಗೆ ಗೊತ್ತು. ಅವ್ನು ಯಾವುದೇ ವಿಚಾರ ಬಿಟ್ಟರು ಇವ್ರ ವಿಚಾರಕ್ಕೆ ಬಿಡಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ಅವ್ರು ಸ್ಟಾರ್ಟಿಂಗಲ್ಲಿ ನೋಡಿ ಮಾಡಪ್ಪ ಅಷ್ಟೇ. ಏನೇ ಮಾಡೋಕ್ಕೋದು, ಏನೇ ಸ್ಟೆಪ್ ತೊಗೊಳ್ಳೋದು ಮಾಡ್ಕೊಂಡು ಮಾಡೋ ಅಷ್ಟೇ. ತಂದೆ ಆಗಲಿ ತಾಯಿಲಿ ಅಷ್ಟೇ ಹೇಳಿದ್ದು. ಅವತ್ತಿಂದ ಅವ್ರ ಪಾಪ ಏನೂ ಇದು ಮಾಡಿಲ್ಲ. ಎಷ್ಟೊಂದು ಏನೇ ಮಾಡೋಕ್ಕೂ ಒಳ್ಳೆದಾಗಲಿ, ಹುಷಾರಾಗಿ ಮಾಡುವಂತಾರೆ ಅಷ್ಟೇ. ಯಾಕೆ ಅವ್ರ ಮೇಲೆ ಅಷ್ಟು ಪ್ರೀತಿ? ಹೆಂಗಿದೆ ಯಾವಾಗಿಂದ ನಿಮಗೆ? ನಾನು ಚಿಕ್ಕ ವಯಸ್ಸಿಂದನೂ ಸಹ ನನ್ನ ಅಣ್ಣ ದರ್ಶನ ಅಣ್ಣಂದ ಪ್ರೀತಿ. ಅದನ್ನು ಅವಾಗಿಂದನೂ ಫ್ಯಾನ್ ಬಾಯ್ ಆಗಿಂದನೂ ನಾನು ತುಂಬ ಪ್ರೀತಿ ಅವನ. ಫಸ್ಟ್ ಕನೆಕ್ಷನ್ ಸಿಕ್ಕಿದ್ದು ಸರ್ ಜೊತೆ ಬಜಾರ್ ಟೈಮಲ್ಲೇ ನಮಗೆ ಸುನಿ ಸರ್ ನಾವೆಲ್ಲ ಹೋಗಿ ಆಡಿಯೋ ಲಾಂಚಿಗೆ ಇನ್ವೈಟ್ ಮಾಡೋಣ. ಅಲ್ಲಿಂದನೇ 2018 ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಹಿಡಿದು ಇವತ್ತು ಇಲ್ಲಿ ಗಂಟ ಆ ಜರ್ನಿ ಹಂಗೆ. ಒಂದು ಸ್ಪೆಷಲ್ ಮೂಮೆಂಟು ಸ್ಟಾರ್ಟಿಂಗಿಂದ ನಿಮ್ಮ ಕರಿಯರ್ ಜೊತೆಗೇನೆ ಹೆಂಗೆ ಕ್ಷಣನೂ ಒಂದ್ಸತಿ ಹೆಂಗೆ ಅನ್ಸದೆ, ನಿಜವಾಗ್ಲೂ ಇದು ನಡೀತಾ ಇದೆ ನಮ್ಮ ಜೀವನದಲ್ಲಿ. ಯಾಕಂದರೆ ಒಂದ್ಸತಿ ನಾವು ಇವ್ರು ಫ್ಯಾನು ಆಗಿದ್ದವರು ಅಂತ ಇದು ಮಾಡ್ಕೊಂಡಿದ್ದವರು ಇವತ್ತು ನಿಜವಾಗ್ಲೂ ನಮ್ಮ ಪಕ್ಕನೇ ಹೆಂಗೆ ಕೂತಿದ್ದೆ. ಒಂದೊಂದ್ಸತಿ ಹಂಗೆ ಅನ್ಸ್ಬಿಡುತ್ತೆ, ಈಗೇನು ಅಣ್ಣನೇ ನಮ್ಮ ಪಕ್ಕ ಕೂತಿರೋದ. ನಾವು ಆ ತಾಟ್ಕೊಬಿಟ್ರೆ ಹಳೆಯದೆಲ್ಲ ಯೋಚನೆ ಮಾಡ್ಬೋದು, ನಿಜವಾಗ್ಲೂ ಅಣ್ಣನ ಮುಂದೆ ಕೂತಿದ್ದೇವೆ ನಾವು, ಇದೆಲ್ಲ ಬಂದ್ಬಿಡ್ತಲ್ಲ. ಅದೇ ನಮಗೆ
ಸ್ಪೆಷಲ್ ಮೂಮೆಂಟ್ಸ್ ಇನ್ನೇನಿಲ್ಲ. ಅವ್ರ ಜೊತೆ ಕಾಲ ಕಳೆಯೋ ಟೈಮ್ಗಳು ಸ್ಪೆಷಲ್ ಮೂಮೆಂಟ್. ಇವತ್ತು ತುಂಬ ಒಂದುವರೆಗೆ ಏನೋ ಮಾತಾಡ್ಬೋದು ಮೇಡಮ್, ಬಟ್ ವಿ ಆರ್ ಸೀನ್ ಇನ್. ನಮಗೆ ಗೊತ್ತು ಆ ಮನುಷ್ಯ ಏನು ಎತ್ತ ಪ್ರತಿಯೊಂದು ನೋಡಿದ್ದೀವಿ. ಯಾಕಂದರೆ ಒಂದು ಕೈ ಕಾಣಿದ್ರೆ ಇನ್ನೊಂದು ಕೈ ಕಾಣಿದ್ರೆ ನನಗೆ ಸುಮಾರು ಮಾಡಿಬಿಟ್ಟಿದೆ ಆ ಮನುಷ್ಯ. ಬಟ್ ಇವತ್ತವರೆಗೂ ಎಷ್ಟೋ ಜನಕ್ಕೆ ಈವನ್ ಟಿಲ್ನ ಈ ಕ್ಷಣಕ್ಕೂ ಸಹ ಎಷ್ಟೋ ಜನಕ್ಕೆ ಬೀಯಿಂಗ್ ಇನ್ಸೈಡ್ ಅವ್ರು ಕೆಲವೊಂದೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಅದು ಯಾರಿಗೂ ಹೇಳಂಗೂ ಇಲ್ಲ, ಮಾಡೋಂಗೂ ಇಲ್ಲ. ಅವೆಲ್ಲ ನೆನೆಸ್ಕೊಂಡಾಗ ನಮಗೆ ಇದೇ ಅಲ್ವಾ ಮನುಷ್ಯನ ಕಾಯೋದು ಒಂದಲ್ಲ ಒಂದು ರೀತಿ ಅನಿಸುತ್ತೆ ನಮಗೆ. ಅದನ್ನೇ ನೆನೆಸ್ಕೊಳ ಹೆಂಗೆ ಅನಿಸುತ್ತೆ ಅಂದರೆ, ಜನ ಕೆಲವ್ರು ಹೇಳ್ತಾರೆ ಏನಕ್ಕೆ ಇಷ್ಟು ಇಷ್ಟಪಡ್ತಾರೆ ಈ ಅಪ್ಪನ ಜನ, ಏನಕ್ಕೆ ಇಷ್ಟು ಕೆಲವ್ರು ಮಾತಾಡ್ತಾರಲ್ಲ, ಅವ್ರು ಮಾಡೋದು ಇಂಥವೆಲ್ಲ ಇಡ್ತಲ್ಲ ಮೇಡಮ್. ಅದನ್ನೇ ಅವ್ರನ್ನೆಲ್ಲ ಆ ರೀತಿ ದೇವರು ಅವ್ರನ್ನ ಕಾಯಿಸ್ತಾ ಇರ್ತಾನೆ ಅಷ್ಟೇ. ಆ ಪ್ರೀತಿ ಮುಖಾಂತರ ಅವ್ರನ್ನ ಕಾಯಿಸ್ತಾ ಇರ್ತಾನೆ ಅಷ್ಟೇನಿಲ್ಲ. ಟಿಲ್ ನಾವು ಇವತ್ತು ಹೋದ್ರೂ ಸಹ ಅಲ್ಲೇ ಮಾತಾಡೋಕೆ ಹೋದ್ರೂ ಸಹ ಅದೇನೋ ಮಾಡೋಕ್ಕೆ ಹೇಳಿರ್ತಾರಲ್ಲ, ಈ ಆಸ್ಕ್ ಅಬೌಟ್ ಇಟ್. ಅಕ್ಕನ್ನ ಆಗ್ತಿದ್ದಲ್ವಾ, ಅದ್ಯಾವುದು ನಿಂತಿಲ್ಲ ಅಲ್ವಾ, ಅದೇನೋ ಆವಾಗ ನಾನು ಅಂದ್ಕೊಳ್ಳೋದು ಕಷ್ಟದಲ್ಲಿದ್ದಾರೆ, ಅದನ್ನು ಯೋಚನೆ ಮಾಡ್ತಿಲ್ಲ. ಯಾರ್ದೋ ಕಷ್ಟ, ಯಾರ್ದೋ ಇದು, ಅದನ್ನು ಯಾಕೆ ಇವ್ರು ಕೂತ್ಕೊಂಡು ಯೋಚನೆ ಮಾಡ್ತಾವ್ರು ಇನ್ನೂ ಇಲ್ಲಿ? ಅವ್ರಿಗೆ ಥಾಟೇ ಇಲ್ಲ, ಅವ್ರಿಗೆ ಬೇರೆನೇ ಥಾಟು. ನಿಂತಿಲ್ಲಲ್ವ ಯಾವುದೋ ಅವ್ರು ಇದು ಮಾಡ್ತೀರಾ, ಹೋಗ್ತಾ ಇದ್ದಿಲ್ಲ, ಇದೇ ಯೋಚನೆ ಅವ್ರದ್ದು. ಆವಾಗ ಅಂದ್ಕೊಳ್ಳೋದು ಇದಕ್ಕೆಲ್ವ ಜನ ಈ ಅಪ್ಪನ ಇಷ್ಟಪಡೋದು, ಈ ಪ್ರೀತಿ ಇದಕ್ಕೇನೆ ಅಲ್ವಾ. ಬಟ್ ಯಾರಿಗೂ ಹೇಳ್ಕೊಳ್ಳೋದು ಎಲ್ಲಿ ಇದುವರೆಗೂ ಹೇಳಂಗೂ ಇಲ್ಲ. ಅದೊಂಥರ ಅದು ಆಜ್ಞೆ ಇದ್ದಂಗೆ ಯಾರ ಹತ್ರ. ಸೊ ಅದನ್ನು ನೋಡ್ದೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಜಯರಾಮ್ ಸಾವಿರಾಮ್ ಒಂದೊಂದುವರೆಗೆ ಮಾತಾಡಿದ್ರೆ ಒಂದಲ್ಲ ಸತ್ಯ ಗೊತ್ತಾಗಿದೆ. ಅಲ್ಲ, ಅದು ಹೆಂಗಿದೆ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ ಇವಾಗ. ಸತ್ಯ. ಅವ್ರು ಏನು ಮಾತಾಡ್ತಾರೆ, ಯಾರೇನು ಮಾತಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಸತ್ಯ. ಬಟ್ ಒಂದು ಬೇಜಾರಾಗೋದೇನೆಂದರೆ, ಜೊತೆಲಿರ್ತಾ ಹೊರಗಡೆ ಇರ್ತಾ, ಜೊತೆಲಿಲ್ಲದೆ ಇರ್ತಾ ಒಳಗಡೆ ಇರ್ತಾ, ಇದು ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಅಲ್ಲ. ಸತ್ಯ. ಬಟ್ ದೊಡ್ಡವರು ಕೆಲವರು ದೊಡ್ಡವರಾಗೇ ಉಳ್ಕೊಂಡಿದ್ದಾರೆ. ಹೌದು, ಅದೂ ಗ್ರೇಟು. ಜೊತೆಲಿರ್ಬೋದು, ಇಲ್ಲದೆ ಇರ್ಬೋದು, ಒಂದು ಏನು ಗೌರವ ಇದೆ ಅದನ್ನು ಉಳಿಸ್ಕೊಂಡಿದ್ದಾರೆ. ಅವರು ಉಳಿಸ್ಕೊಂಡಿದ್ದಾರೆ, ಇವರು ಉಳಿಸ್ಕೊಂಡಿದ್ದಾರೆ. ನಂಗೆ ನಿಮ್ಮ ಬಗ್ಗೆ ಸರ್ ಮಾತಾಡಿದ ಒಂದು ವಿಷಯ ನನಗೆ ನೋಡಿ ಶಾಕ್ ಆಗೋಯ್ತು. ನಿಜವಾಗ್ಲೂ ಸ್ಟಾರ್ ವಾರ್ ಅನ್ನೋದು ಇಲ್ವಾ, ನಾವು ಭ್ರಮೆನಲ್ಲಿದ್ದೀವ? ಯಾವುದೂ ಇರಲ್ಲ ಮೇಡಮ್. ಇದು ಏನು ಗೊತ್ತಾ, ಮಧ್ಯದಲ್ಲಿರೋ ಕೆಲವು ಯಾಲ್ ಕಡೆ ಕೆಲಸ ಮಾಡೋ ಮಕ್ಳು ಇರ್ತಾರೆ. ಅಂದರೆ ಏನು ಅಂದರೆ, ಅವ್ರು ಬೇರೆ ಹೀರೋ ಫೋಟೋನ ಇವ್ರು ಹಾಕೊಂಡ್ಬಿಡೋದು, ಸ್ವಂತ ಮಕ್ಕಳನ್ನ ತೋರಿಸಲ್ಲ, ಸ್ವಂತ ಐಡಿಗಳ್ನ ಮಾಡ್ಕೊಳ್ಳಲ್ಲ, ಯಾರ್ದೋ ಫೋಟೋ ಹಾಕೊಂಡು ಮಾಡೋದು, ತಂದು ಬೆಂಕಿ ಇಕ್ಕೋದು, ಮಜಾ ತೊಗೊಳ್ಳೋದು. ಇದರಲ್ಲಿ ಮೂರನೇ ವ್ಯಕ್ತಿ ಇನ್ನೊಬ್ಬ ಯಾರು ಇರ್ತಾನೆ, ಅವ್ರು ಮಜಾ ತಗೋತಾ ಇರ್ತಾರೋ, ಇಲ್ಲಿ ಇವ್ರು ತಂದು ಮಜಾ ತಗೋತಾ ಇರ್ತಾರೆ. ಇವ್ರ ಮಧ್ಯೆ ಏನೂ ಇರಲ್ಲ, ಚೆನ್ನಾಗಿರ್ತಾರೆ. ನಾನು ಈ ಸ್ಟಾರ್ ವಾರ್ ಬಗ್ಗೆ ಕೇಳಿದ್ರೆ ಅವ್ರು ನಕ್ಕರು. ರಾತ್ರಿ ನಾವೇ ಫೋನ್ ಮಾಡಿ ನನಗೂ ನಿನಗೂ ವಾರಂತೆ ಕಣೋ ಅಂತ ಮಾತಾಡಿರ್ತೀವಿ. ಆ ಥರ ಏನೂ ಇದಿರಲ್ಲ. ಬಟ್ ಇವತ್ತು ಇನ್ನೊಂದು ದಿವಸನೋ 2 ದಿವಸಕ್ಕೋ ಹುಟ್ಟಿರೋ ಒಂದು ಐಡಿಗಳಿರ್ತವೆ, ಅವಾಗ ತಲೆ ಇರಲ್ಲ, ಬುಡ ಇರಲ್ಲ. ಅವ್ರು ಮಾಡೋ ಕೆಲಸ ಇವ್ರ ಫೋಟೋನೂ ಹಾಕೊಂತಾರೆ, ಅವ್ರ ಫೋಟೋನೂ ಹಾಕೊಂತಾರೆ, ಎಲ್ಲರೂ ಮಾಡ್ತಾರೆ. ಇದು ಎಲ್ಲರಿಗೂ ಅರ್ಥ ಆಗಿದೆ, ಆದ್ರೂ ಸ್ಟಿಲ್ ನಡೀತಾನೆ ಇದೆ. ಇದಕ್ಕೇನು ಮಾಡೋಕ್ಕಾಗಲ್ಲ. ಸತ್ಯ. ಆ್ಯಂಡ್ ಅದೇ ಸುದೀಪ್ ಸರ್ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದರೆ ನಿಮ್ಮ ಸ್ಟ್ಯಾಂಡ್ ಬಗ್ಗೆ, ನಿಯತ್ ಬಗ್ಗೆ, ಆ ಪ್ರೀತಿ ಬಗ್ಗೆ, ಅಭಿಮಾನದ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್? ಇಲ್ಲ, ಖುಷಿ ಆಗೋದು ಮೇಡಮ್. ಅದಕ್ಕೆಲ್ಲ ಮೇಡಮ್, ಅದೇ ಮೊನ್ನೆ ಯಾರ ಕೇಳಿದಾಗ ಅದನ್ನ ಹೇಳಿದೆ, ದೊಡ್ಡವರು ಅನ್ಸ್ಕೊಳಕ್ಕೆ ಇದಕ್ಕೆ ಅಲ್ವ ಹೇಳೋದು ಅವ್ರನ್ನ. ಅವ್ರಿಗೆ ಗೊತ್ತು ಏನು ಸಿಚುವೇಶನ್ ಇದೆ, ಏನೇನು ನಡೀತಾ ಇದೆ, ಯಾವುದಕ್ಕೋಸ್ಕರ ನಿಂತಿದ್ದೀವಿ ಅಂತ. ಅದಕ್ಕೆ ಅವ್ರು ಆ ದೊಡ್ಡ ಸ್ಥಾನದಲ್ಲಿ ದೇವ್ರು ಕೂಡಿಸಿರೋದು, ಅದಕ್ಕೆ ದೊಡ್ಡವರು ಅಂತ ಕರೀತಾರೆ. ಈ ಕೆಲವರು ಆಗದೇ ಇರೋರು ಇರ್ತಾರೆ ನೋಡಿ, ಕೈಲಾಗದೇ ಇರೋರು ಕೂತ್ಕೊಂಡು ಮಾತಾಡ್ತಾರೆ, ಅವ್ರು ಮಾಡ್ಬಿಟ್ರೆ, TRP ಮಾಡ್ಬಿಟ್ರೆ, ಅದು ಮಾಡ್ಬಿಟ್ರೆ, ಇದು ಮಾಡ್ಬಿಟ್ರೆ ಅಂತ. ಅದಕ್ಕೆ ಅವ್ರಂಥವ್ರು ನೋಡಿ ಕಲಿಬೇಕು ಅಂತೀನಿ ಇವರೆಲ್ಲ. ಅವ್ರಿಗೆ ಗೊತ್ತು ಏನು ನಡೀತಾ ಇದೆ, ನಡೀತಾ ಇದೆ, ಯಾವ ಥರ ನಿಂತಿದ್ದು, ಏನೇನು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಮಾತಾಡ್ತಾರೆ. ಕೈಲಾಗದವ್ರು ಕೂತ್ಕೊಂಡು ಮಾತಾಡಿ. ಏನೇ ಇರಲಿ, ಈ ಟೈಮ್ ಕಳೆದೋಗುತ್ತೆ ಸರ್, ಮತ್ತೊಂದು ಒಳ್ಳೆ ಟೈಮ್ ಬರುತ್ತೆ. ಆದಷ್ಟು ಬೇಗ ಬರುತ್ತೆ. ಎಲ್ಲರೂ ಅದಕ್ಕೆ ಎದುರು ನೋಡ್ತಾ ಇರೋಣ.